ಡ್ರಗ್ಸ್ ಅಂದ್ರೆ ಏನಕ್ಕೆ ಉಪಯೋಗಿಸ್ತಾರೆ? ಡ್ರಗ್ಸ್ ಅಂದ್ರೆ ಜನರು ಎಲ್ಲ ಹುಷಾರಿಲ್ಲ ಇದ್ದಾಗ ಮಾಡೋದಕ್ಕೂ ಡ್ರಗ್ಸ್ ಅಂತಾರೆ. ಯಾವುದೇ ಒಂದು ವಸ್ತುನ ಅತಿಯಾಗಿ ಅಥವಾ ಯಾರು ತಗೊಳ್ಬಾರ್ದು ಅಂತವ್ರು ತಗೊಂಡು ಅದರಿಂದ ನಶೆ ಬರುವಂಥದ್ದು, ಅಮಲು ಬರುವಂಥದ್ದು, ಮತ್ತು ಏರಿಸ್ಕೊಳ್ಳುವಂಥದ್ದು ಏನ್ ಮಾಡ್ತಾರೆ ಅದಕ್ಕೆಲ್ಲ ಡ್ರಗ್ಸ್ ಅಂತಾರೆ. ಅಮಲು ಇರುವಂತ ಪದಾರ್ಥಗಳು ಅಂತ. ಲೈಕ್ ನೀವು ಹೇಳಿದಂಗೆ ಅದು ಗಾಂಜಾ ಆಗ್ಬೋದು, ಚರಸ್ ಆಗ್ಬೋದು, ಬ್ರೌನ್ ಶುಗರ್ ಆಗ್ಬೋದು, ಇವೆಲ್ಲ ಒಂದು ರೀತಿಯ ಡ್ರಗ್ಸ್. ಕೆಲವರಿಗೆ ದುಡ್ಡು ಇಲ್ಲ, ನಿಮ್ಗೊಂದು ಸಿನಿಮಾ ತೋರಿಸ್ತಿರಲ್ಲ ಸರ್, ಸಿನಿಮಾ ಇದೆ, ಒಂದು 7-8 ನಿಮಿಷದ ಒಂದು ಸಿನಿಮಾ ಇದೆ, ಎಲ್ಲರೂ ನೋಡಾದ್ಮೇಲೆ ನಿಮ್ಮ ಅಭಿಪ್ರಾಯ ಹೇಳಿ. ನಾನು ಇನ್ನೊಮ್ಮೆ ಬರ್ತೀನಿ ನಿಮ್ಗೆ, ಇವತ್ತು ಸ್ವಲ್ಪ ಬಿಸಿ ಇದ್ದೀನಿ, ಅವತ್ತು ನಾನು ನಿಮ್ಮನ್ನ ಕುರಿತು ಮಾತಾಡ್ತೀನಿ ಅದ್ರ ಬಗ್ಗೆ, ಇನ್ನೂ ಇದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ಮಾತಾಡ್ತೀನಿ. ಇವತ್ತು ಸ್ವಲ್ಪ ಬಿಸಿ ಇದ್ದೀನಿ ನಾನು. ಅದ್ರಲ್ಲಿ ನೋಡಿ 2 ತರ ಬರುತ್ತೆ. ದುಡ್ಡು ಇದ್ದವರಿಗೆ ಒಂಥರ ಡ್ರಗ್ಸ್ ಸಿಗುತ್ತೆ, ದುಡ್ಡಿಲ್ಲ ಸಣ್ಣ ಪುಟ್ಟ ಬಡವ್ರ ಮಕ್ಕಳಿಗೆ ಬೇರೆ ತರ ಸಿಗುತ್ತೆ. ಅದರಲ್ಲಿ ನಾವೆಲ್ಲ ಹಳ್ಳಿಲಿರೋರು ಹೇಳ್ತಿದೀವಿ, ನಮಗೆ ಸಿಗುವಂಥದ್ದು ಏನಂದ್ರೆ ಸೊಲ್ಯೂಷನ್ ಅಂದ್ರೆ ಗೊತ್ತಾ? ಏನು? ಸೈಕಲ್ ಪಂಚರ್ ಆಗ್ತಾರಲ್ಲ ಅಲ್ವಾ? ಹೌದು, ಅದರಲ್ಲೇ ನಗುವಂಥದ್ದಿಲ್ಲ, ಅದನ್ನೇ ಸೊಲ್ಯೂಷನ್. ಅದು ಬಿಟ್ಟು ಬೇರೆ ಇದೆಯಾ? ಅದೇ ಸೊಲ್ಯೂಷನ್. ಕಾಫ್ ಸಿರಪ್ಪು, ಆಮೇಲೆ ವೈಟ್ನರ್ ಅಂತ ಬರುತ್ತೆ ಗೊತ್ತಾ? ನಾವೇನಾದ್ರು ತಪ್ಪು ಬಂದ್ರೆ ಅಳಿಸ್ಲಿಕ್ಕೆ ಯೂಸ್ ಮಾಡ್ತೀವಿ, ಇರೇಸರ್ ಟೈಪ್ ವೈಟ್ನರ್ ನೋಡಿದ್ರಲ್ಲ, ಇದೆಲ್ಲವೂ ಕೂಡ ಡ್ರಗ್ಸ್ ಅಂತೇಳಿ ಅದನ್ನ ಸೇವನೆ ಮಾಡುವಂತ ಮಕ್ಕಳುಗಳನ್ನ ನಾವು ನಮ್ಮ ಸರ್ವಿಸ್ ಅಲ್ಲಿ ಕಂಡಿದ್ದೀವಿ. ನೀವೆಲ್ಲ ಒಳ್ಳೆ ಹುಡುಗರು ಅಂತ ಪಾಂಡುರಂಗ ಪರ ಹೇಳ್ತಾ ಇದ್ರು, ನೀವ್ ಯಾರು ಇಲ್ಲ. ಮತ್ ನಮ್ಗೆ ಯಾಕೆ ಹೇಳ್ತೀರಾ ಸರ್, ನಾವ್ಯಾರು ಇಲ್ಲಲ್ಲ ಅಂತ ಅನ್ಕೋತೀರಾ? ಆ ತರ ಪ್ರಶ್ನೆ ಇದೆಯಾ? ಯಾಕೆ ನಿಮ್ಗೆ ಹೇಳ್ತಿದೀವಿ ಅಂದ್ರೆ ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ನೀವು ಗೊತ್ತಿದ್ರೆ ನೀವು ಪ್ರತಿಯೊಬ್ಬರು ಹೋಗಿ ನಿಮ್ಮ ಮನೇಲಿ ಹೇಳ್ಬೇಕು. ನಿಮ್ಮ ಅಣ್ಣಂದಿರಿಗೆ, ನಿಮ್ಮ ಅಕ್ಕಂದಿರಿಗೆ, ಎಷ್ಟೋ ಜನ ಪೇರೆಂಟ್ಸು ಅದ್ರಲ್ಲಿ ಯಾವ್ದಾದ್ರು ಮುಚ್ಚಂದ್ರೆ ಬೇಡ, ನಮ್ಮ ಅಪ್ಪ ಅಮ್ಮಂದಿರು, ನಮ್ಮ ಅಣ್ಣಂದಿರು ಕುಡಿತಾ ಇರ್ತಾರೆ, ಐ ಮೀನ್ ಆಲ್ಕೋಹಾಲಿಕ್ ಆಗಿರ್ತಾರೆ. ಅಂತವ್ರಿಗೆ ನೀವು ಹೋಗಿ ಹೇಳ್ಬೇಕು, ಅವ್ರನ್ನ ತಿದ್ದಬೇಕು. ಹೆಂಡತಿ ಮಾತು ಕೇಳದವ್ರು, ತಂದೆ ತಾಯಿ ಮಾತು ಕೇಳದವ್ರು, ಮಕ್ಕಳ ಮಾತು ಕೇಳಿ ಬದಲಾವಣೆ ಆಗಿರುವಂತ ಎಷ್ಟೋ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ. ನೀವು ಮಕ್ಕಳಿಗೆ, ನಿಮ್ಮ ಅಪ್ಪನ್ಗೋ ನಿಮ್ಮ ಅಣ್ಣನ್ಗೋ ಬೇರೆ ಆ ಥರದ್ದು ಹೇಳಿ ನೀವು ಕುಡಿಯೋದು ತಪ್ಪು, ಇವತ್ತು ನಮ್ಮ ಸ್ಕೂಲಲ್ಲಿ ಹೇಳಿದ್ರು ಈ ತರ ಎಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಬದಲಾವಣೆ, ಇಷ್ಟು ಜನದಲ್ಲಿ ಯಾರೋ ಒಂದಿಬ್ರು ಬದಲಾವಣೆ ಆದ್ರು ಅಂದ್ರೆ ನಾವು ನಿಮ್ಮ ಮಾಸ್ಟರ್ ಸೇರಿ ಏನೆಲ್ಲ ಇವತ್ತು ಇಷ್ಟು ಪ್ರಯತ್ನ ಪಟ್ಟಿದ್ವಿ ಅದು ಸಾರ್ಥಕ ಆಯ್ತು ಅಂತ ನನ್ನ ಭಾವನೆ. ಅರ್ಥ ಆಯ್ತಾ? ಸೊ ಅದನ್ನ ನೀವು ಮಾಡ್ತೀರಿ ಅಂತ, ನೀವ್ಯಾರು ಕೆಟ್ಟವರಲ್ಲ, ನೀವು ಡ್ರಗ್ಸ್ ತಗೋತಿದ್ದೀರಿ, ಆಲ್ಕೋಹಾಲ್ ತಗೋತಿದ್ದೀರಿ ಅಂತ ನಮ್ದೆಲ್ಲ ಭಾವನೆ. ನಿಮ್ಗೆ ವಿಷಯ ಗೊತ್ತಿದ್ರೆ ಒಂದು. ಎರಡನೇದು, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಮಾಡ್ತಾ ಇದ್ರೆ, ನಿಮ್ಮ ಊರಲ್ಲಿ ಯಾರೋ ಮಾಡ್ತಾ ಇದ್ರೆ ಅದನ್ನ ನಮಗೆ ತಿಳಿಸಿದ್ರೆ, ನೀವು ಯಾರು ತಿಳಿಸಿದ್ದೀರಿ ಅಂತ ನಾವು ಹೇಳಲ್ಲ. ಅರ್ಥ ಆಯ್ತಾ? ನಾವು ರಮೇಶ ಹೇಳ್ದ, ಸುರೇಶ್ ಹೇಳ್ದ, ನಾವು ಹೇಳಲ್ಲ. ಅದಕ್ಕೆ ಅಂತ ಟೋಲ್ ಫ್ರೀ ನಂಬರ್ಗಳಿದೆ, 112 ಇದೆ, 1033 ಇದೆ. ಆ ನಂಬರ್ ನೀವು ಫೋನ್ ಮಾಡಿ ಹೇಳಿದ್ರೆ ಯಾರು ನಮಗೆ ಮಾಹಿತಿ ಕೊಟ್ಟರು ಅವರ ಹೆಸರನ್ನ ನಾವು ಗೌಪ್ಯವಾಗಿರ್ತೀವಿ, ಯಾರಿಗೂ ಕೂಡ ಹೇಳಲ್ಲ. ಮತ್ತೆ ಅವರು ಕೂಡ ಏನು ಕ್ರಿಮಿನಲ್ ಅಲ್ಲ, ಅವ್ರನ್ನ ನಾವು ಟ್ರೀಟ್ ಮಾಡ್ತೀವಿ. ಅವ್ರನ್ನ ಕರ್ಕೊಂಡೋಗಿ ಡಿ ಅಡಿಕ್ಷನ್ ಸೆಂಟರ್ ಅಂತ ಇದೆ, ಡಿ ಅಡಿಕ್ಷನ್ ಸೆಂಟರ್ ಅಂತ, ಮಾದಕ ವಸ್ತುಗಳಿಗೆ ವ್ಯಸನ ಮುಕ್ತ ಕೇಂದ್ರಗಳು ಅಂತಿದ್ದಾವೆ, ಅಲ್ಲಿ ಸೇರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಅದಕ್ಕೆ ಸನ್ಮಿತ್ರ ಅಂತ ಒಂದು ಯೋಜನೆ ಈಗ ಸರ್ಕಾರದಿಂದ ಆಗಿದೆ, ನಮ್ಮ ಇಲಾಖೆ ಅದನ್ನು ಲೀಡ್ ಮಾಡ್ತಾ ಇದೆ. ಅದರಡಿನಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಇದೆ. ಹಂಗಾಗಿ ನಿಮ್ಮ ಊರಲ್ಲಿ ಯಾರಾದ್ರೂ ಆ ಥರದ್ದಿದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿದ್ರೆ ಅದನ್ನ ನಮ್ಗೆ ಮಾಹಿತಿ ಕೊಟ್ರೆ ಸಾಕು, ನಾವು ಅದರಲ್ಲಿ ಅವ್ರನ್ನ ತಗೊಂಡೋಗಿ ಅವ್ರಿಗೆ ಚಿಕಿತ್ಸೆ ಕೊಡಿಸುವಂತ ಮಾಡ್ತೀವಿ. ಈ ಒಂದು ಕಾಯ್ದೆ ಅಡಿಯಲ್ಲಿ ನಾವೇನು ಹೇಳ್ತಾ ಇದ್ವಿ, ಪ್ರತಿ ಶಾಲಾ ಹಂತದಲ್ಲೂ ಸಹ ನಿಮ್ಗೆ ಹೇಳ್ತಾ ಇದೀವಿ. ಪೋಕ್ಸೋ ಕಾಯ್ದೆ ಅನ್ನೋದು ಒಂದು ಕಾಯ್ದೆ ಆಗಿರದೆ ಮಕ್ಕಳ ರಕ್ಷಣೆಗೋಸ್ಕರ ಇರ್ತಕ್ಕಂಥದ್ದು. ನಿಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು, ಅಪರಾಧಗಳನ್ನು ತಡೆಗಟ್ಟೋದಕ್ಕೋಸ್ಕರ ಸರ್ಕಾರದಿಂದ ಈ ಒಂದು ಕಾಯ್ದೆನ ಜಾರಿ ಮಾಡಿದರೆ. ಇದೆಲ್ಲ ಕಡೆ ಅನುಷ್ಠಾನದಲ್ಲೂ ಇದೆ. ಕೆಲವೊಂದು ಕೇಸ್ಗಳಲ್ಲಿ, ಪೋಕ್ಸೋ ಕೇಸಲ್ಲಿ ಅರೆಸ್ಟ್ ಆಗಿರೋರಿಗೆ ಗಲ್ಲು ಶಿಕ್ಷೆ ಆಗಿದೆ, 30 ರಿಂದ 40 ವರ್ಷದವರೆಗೂ ಅವ್ರಿಗೆ ಜೈಲು ಶಿಕ್ಷೆ ಆಗಿದೆ. ನೀವು ಕೇಳಿರ್ಬೋದು, ನಿಮ್ ಊರಲ್ಲಿ ಯಾರಾದ್ರೂ ಒಂದ್ ಈ ತರ ಜೈಲಿಗೆ ಹೋಗಿ ಬಂದಿರೋರು, ಶಿಕ್ಷೆ ಆಗಿರೋರು ಇದ್ದೇ ಇರ್ತಾರೆ. ಅವ್ರನ್ನ ತಿಳ್ಕೊಳ್ಳಿ. ಯಾರು ಒಬ್ಬ ವ್ಯಕ್ತಿ, ಒಂದು ಮಗು, ಏನು ಹೆಣ್ಮಕ್ಳು ಇದೀರ ನೀವು, ಪೋಕ್ಸೋ ಕಾಯ್ದೆಯಲ್ಲಿ ಕೇಸ್ ದಾಖಲಾದ ನಂತರ ನಿಮ್ನ ಕರ್ಕೊಂಡೋಗಿ ಚೈಲ್ಡ್ ವೆಲ್ಫೇರ್ ಕಮಿಟಿಲಿ ಬಿಡ್ತೀವಿ, ನಿಮ್ಗೆ ಮೆಡಿಕಲ್ ಮಾಡಿಸ್ತೀವಿ, ನಿಮ್ಗೆ ಎಲ್ಲಾ ರೀತಿಯಿಂದ ಗೌಪ್ಯವಾಗಿ ನಿಮ್ಮ ಒಂದು ನಿಮ್ ರಕ್ಷಣೆ ಕಾಯ್ದಿರ್ತೀವಿ. ಅದರೆಲ್ಲ ಜೊತೆಗೆ ನಿಮ್ಗೆ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಇದೆಲ್ಲ ಅಯ್ಯೋ ಏನಾಯ್ತು, ನಾನು ಏನ್ ಮಾಡ್ಕೊಂಡ್ಬಿಟ್ಟೆ ಅಂತ ಆಗುತ್ತೆ. ಇದರಿಂದ ನೀವು ದೂರ ಇರ್ಬೇಕು ಅಂದ್ರೆ ಆದಷ್ಟು ನಿಮ್ ಸೇಫ್ಟಿನಲ್ಲಿ ನೀವು ಇರ್ಬೇಕಾಗತ್ತೆ. ಇರ್ತೀರಲ್ವಾ? ಏನಾದ್ರು ತೊಂದರೆ ಆಗಿದ್ರೆ ನೀವು ಹೇಳ್ಬೋದು, ನಿಮ್ ಟೀಚರ್ಸ್ ಹೇಳ್ಬೋದು, ತಂದೆ ತಾಯಿಗೆ ಹೇಳ್ಬೋದು, ಅಥವಾ ನಿಮ್ಗೆ ಯಾರು ನಿಮ್ ಹತ್ರದವ್ರು ಇರ್ತಾರೆ, ಈಗ ನನ್ಗೆ ಯಾರೋ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನೀವು ಹೇಳಿದ್ರೆ ನಿಮ್ಮೆಲ್ಲ ನಾವು ನಿಮ್ಗೆಲ್ಲ ರಕ್ಷಣೆ ಕೊಡ್ತೀವಿ.
ಈ ಕಾಯ್ದೆ ಉದ್ದೇಶ ಎಷ್ಟೇ, ಮಕ್ಕಳನ್ನ ರಕ್ಷಣೆ ಮಾಡೋದು, ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಕ್ಕಳನ್ನ ರಕ್ಷಣೆ ಮಾಡೋದು, ಈ ಒಂದು ಅಪರಾಧ ತಡೆಗಟ್ಟೋದಕ್ಕೋಸ್ಕರ ಈ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲಾ ಶಾಲಾ ಹಂತದಲ್ಲೂ ಸಹ ಮಕ್ಕಳಿಗೆ ಅರಿವು ಮೂಡಿಸೋದಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನ ಪ್ರತಿ ಪೊಲೀಸ್ನವರಾಗಿರ್ಬೋದು ಅಥವಾ CDP ಆಫೀಸಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು ಎಲ್ಲರೂ ಸಹ ಗೈಡ್ ಮಾಡ್ಬೇಕು ಅಂತಾನು ಇದೆ. ಸೊ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು. ಬೇರೆ ಏನಾರ ಡೌಟ್ಸ್ ಇದೆಯಾ ನಿಮ್ಗೆ ಈ ಕಾಯ್ದೆ ಬಗ್ಗೆ ಮಾತಾಡಿ, ಅಥವಾ ಯಾರಾದ್ರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ರು ಹೇಳ್ಬೋದು. ಯಾರು ಇಲ್ವಾ? ಸೊ ಯಾರು ಇಲ್ಲ ಅಂತಂದ್ರೆ ಈ ಒಂದು ಶಾಂತಿನಿಕೇತನ ಪಬ್ಲಿಕ್ ಶಾಲೆಯಲ್ಲಿ ನನಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಮಾತಾಡಲು ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಶಾಲೆಯವರಿಗೂ ಹಾಗೂ ಪಟ್ನಾಯಕನಹಳ್ಳಿ ಯಾರು ಇಲ್ಲ. ಒಂದೆರಡು ನಿಮಿಷ ಸೈಲೆಂಟ್ ಆಗಿದೆ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಆಯ್ತು, ಮದುವೆ ಏನೋ ಆಗೋಗುತ್ತೆ. ಮದುವೆ ಆದಮೇಲೆ ಆಯಿತು, ಜನ ಸೇರಿದ್ರು ಸೇರಿಲ್ಲವೋ ಮದುವೆ ಆಗ್ಬಿಡುತ್ತೆ. ಆದಮೇಲೆ ಏನಾಗುತ್ತೆ, ಹೆಂಗೋ ವಿಚಾರ ಗೊತ್ತಾಗುತ್ತೆ. ಯಾರಾದರೂ ಒಬ್ರು ಹೇಳ್ತಾರೆ. ಇವಾಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಆಗಲಿ, ಮೊಬೈಲ್ ಬಂದಿದೆ, ಎಲ್ಲರ ಕೈಗೂ ಮೊಬೈಲ್ ಇದೆ. ಅಲ್ಲಿ ಮಿಸ್ ಆದ್ರೂ ನೀವು ನೆಕ್ಸ್ಟು ಗರ್ಭಿಣಿ ಆದಾಗ ಡಾಕ್ಟರ್ ಹತ್ರ ಹೋಗಲೇಬೇಕು. ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರ ನಿಮ್ಮ ಏಜ್ ವೆರಿಫಿಕೇಷನ್ ಆಗುತ್ತೆ. ಅದ್ರ ಪ್ರಕಾರ ಪೊಲೀಸ್ ಕೇಸ್ ಆಗೇ ಆಗುತ್ತೆ. 100% ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಮ್ಗೆ ಯಾವುದೋ ರೀತಿಯಲ್ಲಿ ಗೊತ್ತಾಗುತ್ತೆ. ಇವಾಗಿಲ್ಲ ಅಂತಂದ್ರೂ ಒಂದು 6 ತಿಂಗಳಾದಮೇಲೆ ಗೊತ್ತಾಗುತ್ತೆ. ಆದಮೇಲೆ ಸರ್ ನಾವೇನು ಜಸ್ಟ್ ಊಟ ಮಾಡಿದ್ವಿ, ಅದೇನಿಗೆ ಗೊತ್ತಾಗುತ್ತೆ ಬಿಡು. ಫೋಟೋದಲ್ಲಿ ಇದ್ದವರು ಮದುವೆ ಆದವ್ರು ಮಾತ್ರ ಶಿಕ್ಷೆ ಅನುಭವಿಸ್ತಾರೆ, ನಮಗೇನು ಬರಲ್ಲ ಅಂತ ಹೇಳ್ಬಿಟ್ಟು ಅನ್ಕೋಬೇಡ್ರಿ, ಸರಿನಾ? ಮದುವೆ ಆಗಿರೋ ಗಂಡು, ಅವ್ರ ತಂದೆ ತಾಯಿ, ಹುಡುಗಿ ತಂದೆ ತಾಯಿ, ಮತ್ತೆ ಅದರಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿರ್ತಾರೆ, ಅವ್ರಿಗೂ ಸಹ ಜೈಲು ಶಿಕ್ಷೆ. 1000 ಜನ ಊಟ ಮಾಡಿರ್ತಾರೆ ಸರ್, ನಮ್ದೇನು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಲೆಯಲ್ಲಿ ಓಡ್ತಾ ಇರ್ಬೋದು. ಬಟ್ ಅದೊಂದು ಹೇಳ್ಬಿಡ್ತೀನಿ, ನಿಮಗೆ ಊಟ ಮಾಡೋಕ್ಕೆ ಅಂತ ಊಟ ಮಾಡೋ ಟೈಮಲ್ಲಿ ಈ ಥರ ಕ್ಯಾಮ್ರಾ ಇಟ್ಕೊಂಡು ನೀವು ಎಲ್ಲರ ಮುಖಗಳನ್ನು ನೋಡ್ತಾ ಬರ್ತಾ ಇರ್ತಾರೆ. ಅವ್ರೊಬ್ಬರನ್ನ ಸಿಗಾಕೊಂಡ್ರೆ, ಅವ್ರೊಬ್ಬರನ್ನ ಹಿಡಿದ್ರೆ ಅಲ್ಲಿ ಬಂದು ಪ್ರತಿಯೊಬ್ಬರು ನಿಮ್ಮ ಸ್ಟೇಜ್ ಮೇಲೆ ಬಂದು ಯಾರು ನಿಂತ್ಕೋತೀರಿ ಮತ್ತು ಊಟ ಮಾಡ್ಬೇಕಾದ್ರೆ ಈ ಥರ ವಿಡಿಯೋ ಮಾಡ್ತಾ ಇರ್ತಾರೆ. ಯಾಕೆ? ಅದೊಂದು ವಿಡಿಯೋ ಇದ್ರೆ ಸಾಕು. ಅದಕ್ಕೆ ಯಾರು ಬಂದಿದ್ರೆ, ಅದಕ್ಕೆ ಚಪ್ರ ಹಾಕ್ದವನು, ಇದು ಪೂಜಾರಿಗಳು, ಯಾರು ಮಂತ್ರ ಓದೋರು, ತಾಳಿ ತಂದ್ಕೊಟ್ಟವರು, ಫೋಟೋಗ್ರಾಫರು, ಅಲ್ಲಿ ನಿಮಗೆ ಮದುವೆ ಆಗ್ಬೇಕಾದ್ರೆ ಬ್ಯಾಂಡ್ ಬಾಜಾ ಬಾರಿಸ್ತಾ ಇರ್ತಾರೆ. ಡಿ ಜೆ ಅನ್ನು ಬಂದಿದ್ರೆ ಡಿ ಜೆ ಅನ್ನು ಸೇರಿಸ್ಬಿಟ್ಟು ಎಲ್ಲರ ಮೇಲೆ ಕೇಸ್ ಆಗುತ್ತೆ, ಎಲ್ಲರೂ ಜೈಲಿಗೆ ಹೋಗ್ತೀರಾ. ಸರಿನಾ? ಅರ್ಥ ಆಯ್ತಾ? ಮಿಸ್ಸೇ ಆಗಲ್ಲ. ಇದರಲ್ಲಿ ಮಾತ್ರ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಬಗ್ಗೆ ಕಾನೂನುಗಳು ತುಂಬ ಸೂಕ್ಷ್ಮವಾಗಿದ್ದಾವೆ, ತುಂಬ ಕಟ್ಟುನಿಟ್ಟಾಗಿದ್ದಾವೆ. ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರು ಜೈಲು ಶಿಕ್ಷೆ ತಪ್ಪಿದ್ದಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮದುವೆ ಆಗಬೇಡಿ, ಮದುವೆ ಆಗೋಕ್ಕೂ ಬಿಡಬೇಡಿ. ನಿಮ್ಗೆ ಗೊತ್ತಾದರೆ ನಿಮ್ಮ ಟೀಚರ್ಸ್ ಹೇಳಿ, ನಿಮ್ಮ ಟೀಚರ್ಸು ನಮಗೆ ಮಾಹಿತಿ ಕೊಡ್ತಾರೆ, ಇಲ್ಲ ಅಂತಂದರೆ ನಿಮ್ಮ ಶಿಕ್ಷಣ ಇಲಾಖೆಯವರು ನಮಗೆ ಮಾಹಿತಿ ಕೊಡ್ತಾರೆ. ಅದೇನು ನೀವು ಮಾಡಲಿಲ್ಲ ಅಂತಂದ್ರೆ ಡಾಕ್ಟರ್ ಮೂಲಕ ಮುಂದೊಂದು ದಿನ ಗೊತ್ತಾಗುತ್ತೆ, ಶಿಕ್ಷೆ ತಪ್ಪಿದ್ದಲ್ಲ ಅದಕ್ಕೆ. ಈಗ ಅದೇ ರೀತಿ ಮತ್ತೊಂದು ಹೇಳ್ತೀನಿ, ಸಂಚಾರಿ ನಿಯಮಗಳು ಅಂತ.